ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಗಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಆಪಾದಮುಳಿಪರ್ಯಂತಂ ಗುರುನಾನಾಕೃತಿಸ್ಮರೆ ತೇನ ವಿಜ್ಞಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೂರ್ವಾದಿಧ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಗುರುಗಳಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲಿ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ, ರಾಯರ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಕೆ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ, ಒಳ್ಳೆಯ ಭಾಗ್ಯ ಸಂಪತ್ತನ್ನು ಕೊಡುಕುಲವನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿರ್ತಕ್ಕಂಥ ವರ್ಧಂತಿ ರಾಘವೇಂದ್ರ ಸ್ವಾಮಿಗಳ ಹುಟ್ಟುಹಬ್ಬ ಅಂತ ಕರೀತಾರೆ. ಇದೇ ಮಂಗಳವಾರ ಸಪ್ತಮಿ, ವಿಶೇಷವಾಗಿ ಪಾಲ್ಗುಣ ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಹುಟ್ಟಿರ್ತಕ್ಕಂಥದ್ದು. ಮನ್ಮಥ ನಾಮ ಸಂವತ್ಸರ 1595ರಲ್ಲಿ ವಿಶೇಷವಾಗಿ ಜನನ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಪಾಲ್ಗುಣ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಪ್ತಮಿ ಗುರುವಾರ ದಿವಸ ಜನನವಾಗಿದೆ. ಅವರ ವಿಶೇಷವಾಗಿ ಜನನದಲ್ಲಿ ಕನಕಾಚಲ ಭಟ್ಟರು ಅಂತಕ್ಕಂಥವ್ರು ತಂದೆಯವರು, ವಿಶೇಷವಾಗಿ ತಿಮ್ಮಣ್ಣ ಭಟ್ಟರು ತಾತ, ತಂದೆಯವರು ತಿಮ್ಮಣ್ಣ ಭಟ್ಟರು ಗೋಪಿಕಾಂಬ ಅಂತಕ್ಕಂಥ ತಾಯಿಯಲ್ಲಿ ಜನನವನ್ನು ಮಾಡಿ ಅವರ ಮಗನಾಗಿರ್ತಕ್ಕಂಥ ದೊಡ್ಡ ಮಗ ಗುರುರಾಜ ಅಂತ ಅವನ ಹೆಸರು. ರಾಘವೇಂದ್ರ ಸ್ವಾಮಿ ವೆಂಕಟನಾಥ ಅಂತಕ್ಕಂಥ ಒಬ್ಬ ರಾಘವೇಂದ್ರ ಸ್ವಾಮಿಗಳೇ ವಿಶೇಷವಾಗಿ ವ್ಯಾಸರಾಜರ ಕಾಲದಲ್ಲಿ ವ್ಯಾಸರಾಜರ ಅವತಾರವನ್ನು ಮಾಡಿದ್ದಾರೆ. ಅದರ ನಂತರ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವತಾರ ತ್ರಯರಾಗಿದ್ದಾರಂತೆ. ಈ ವರ್ಧಂತಿ ವಿಶೇಷವಾಗಿ ಗುರು ಸಾರ್ವಭೌಮರ 439ನೇ ವರ್ಧಂತಿ, ಇದು ಜನ್ಮೋತ್ಸವ. ಇಂಥ ಗುರುಗಳು ವಿಶೇಷವಾಗಿ ನಮ್ಮ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ವಿಶೇಷವಾಗಿ ಬಂದು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇದ್ದಾರಂತೆ. ಅವರ ಹುಟ್ಟುಹಬ್ಬ ಅಂದರೆ ಅವರು ಅವತಾರ ಮಾಡಿದ್ದೆ ನರಸಿಂಹದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ. ನರಸಿಂಹದೇವರು ಕಲಿಯುಗದಲ್ಲಿ ನಿನ್ನನ್ನು ಮೆರೆಸ್ತೀನಿ, ಉದ್ಧಾರ ಆಗು ಅಂತೇಳಿ ಪ್ರಹ್ಲಾದರಾಜರಾದಾಗ ಎಲ್ಲಿದರೆ ನಿನ್ನ ಹರಿ ಅಂತ ಹೇಳಿದ. ಒಂದು ಕಂಬವನ್ನು ತೋರಿಸಿದ. ಆ ಕಂಬ ಯಾವ ಕಂಬ? ವಜ್ರಕಂಬವನ್ನು ನೋಡಿಸಿದ್ದಾನಂತೆ. ಆ ವಜ್ರಕಂಬದಲ್ಲಿ ನಿನ್ನ ಹರಿ ಇದ್ದಾನೇನೋ, ನಾರಾಯಣ ಎಲ್ಲಿದ್ದಾನೇನೋ ನಿನ್ನ ನಾರಾಯಣ ಅಂತ ಕೇಳಿದಾಗ ಎಲ್ಲೆಲ್ಲೂ ಎಲ್ಲ ಕಡೆಯೂ ಇದ್ದಾನೆ ನರಸಿಂಹದೇವರು, ವಿಶೇಷವಾಗಿರ್ತಕ್ಕಂಥವ್ರು ಅಂತ ಹೇಳಿದಾಗ ಆ ಗದೆಯಲ್ಲಿ ಆ ವಜ್ರದ ಕಂಬದಲ್ಲಿ ವಿಶೇಷವಾಗಿ ಆ ಗದೆಯನ್ನು ಹೊಡೆದಿದ್ದಾರೆ. ಆಗ ಆ ವಜ್ರ ಕಂಬ ಅದಷ್ಟು ಕದೆ ಬಿಡ್ತದೆ. ಯಾಕೆ ಬಿಡ್ತದು? ನರಸಿಂಹದೇವರು ವಿಶೇಷವಾಗಿ ಅವತಾರವನ್ನು ಮಾಡಿದ್ದಾರಂತೆ. ಆ ನರಸಿಂಹದೇವರ ಅವತಾರವನ್ನು ಮಾಡಿ ಹಿರಣ್ಯಕಶಿಪನ ಸಂಹಾರವನ್ನು ಮಾಡಿದ್ದಾರೆ. ತದನಂತರ ವಿಶೇಷವಾಗಿ ಗುರುಗಳು ಆ ಹಿರಣ್ಯಕಶಿಪನ ಸಂಹಾರವನ್ನು ಮಾಡಿ ನರಸಿಂಹದೇವರು ಪಾಂದಸ್ಮಾನ್ ಪುರುಭೂತ ವೈರಿ ಬಲವನ್ ಮಾತಂಗ ಮಾತೆದ್ಗಡ ಕುಂಭ ಉಚ್ಚ ಆದ್ರಿ ನಾದ್ರಿಕಪಟ ಪ್ರತ್ಯೇಕ ವಜ್ರಾಯುಧ. ಅವರ ಉಗುರುಗಳು ವಜ್ರದಂತಿತ್ತಂತೆ. ಆ ಉಗುರಿನಿಂದ ಅವನ ಎದೆಯನ್ನು ಸೀಳಿ ಕರ್ಮಾಲೆ ಧರಿಸಿದ್ದಾರಂತೆ. ಅದೇ ರೀತಿಯಾಗಿ ಆ ಪ್ರಹ್ಲಾದರಾಜರು ಇನ್ನೂ ಒಂದು ಶ್ಲೋಕವನ್ನು ಹೇಳಿ ಅವರ ಶಾಂತವನ್ನು ಮಾಡಿ, ಲಕ್ಷ್ಮೀದೇವಿ ಎಲ್ಲ ಬಂದಿದ್ದಾರೆ, ಅವರು ನರಸಿಂಹದೇವರು ಕೋಪವು ಇಳದೇ ಇಲ್ಲದೆ ಆ ಕೋಪವು ಇಳಿಯೋದಕ್ಕೋಸ್ಕರವಾಗಿ ಪ್ರಹ್ಲಾದರಾಜರು ಇನ್ನೊಂದು ಶ್ಲೋಕವನ್ನು ಹೇಳಿ ಆ ಪ್ರಹ್ಲಾದರಾಜರು ವಿಶೇಷವಾಗಿ ಅವರನ್ನು
ಕೋಪವನ್ನು ತಾಮಸ ಗುಣವನ್ನು ಮಾಡಿದ್ದಾರಂತೆ ನರಸಿಂಹದೇವರಿಗೆ. ಅದೇ ರೀತಿಯಾಗಿ ಗುರುಗಳು ಕೇಳಿದ್ರಂತೆ, ಆಗ ಪ್ರಹ್ಲಾದರಾಜರನ್ನು ಕೇಳಿದ್ರಂತೆ, ನಿನಗೇನು ಹೊರ ಬೇಕು ಕೇಳು ನರಸಿಂಹದೇವರು ಹೇಳಿದ. ನರಸಿಂಹದೇವರು ಕೇಳಿದ್ರಂತೆ. ಆಗ ಆ ನರಸಿಂಹದೇವರು ಕೇಳಿದಾಗ ಪ್ರಹ್ಲಾದ, ನನಗೇನು ಬೇಡಪ್ಪ, ನಿನ್ನ ಅನುಗ್ರಹ ಒಂದಿರಲಿ ಸಾಕುವುದಂತೆ. ಅದೇ ರೀತಿಯಾಗಿ ನಿನ್ನನ್ನು ಕಲಿಯುಗದಲ್ಲಿ ನಾನು ಮೆರೆಸ್ತೀನಿ ಹೋಗು ನಿನ್ನ ಅಂತೆ. ಅದೇ ರೀತಿಯಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ತಿಮ್ಮಣ್ಣನ ಭಟ್ಟರ ಗೋಪಿಕಾಶ್ರೀಯರಾಗಿರ್ತಕ್ಕಂಥ ಅವರ ಮಗನಾಗಿ ಹುಟ್ಟಿ ಇವತ್ತಿನ ದಿವಸ 431ನೇ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ನಡೀತಾ ಇದೆ. ಈ ಕಲಿಯುಗದಲ್ಲಿ ಅವರು 431 ವರ್ಷಗಳಾಗಿದೆ ಬಂದು. 700 ವರ್ಷ ಆಯುಸ್ಸು ಅವರಿಗೆ. ಆ 700 ವರ್ಷ ಆಯುಸ್ಸಲ್ಲಿ 431 ವರ್ಷಗಳಾಗಿದೆ. ಇನ್ನು 300 ಚಿಲ್ಲರೆ 200 ಚಿಲ್ಲರೆ ಇರ್ತಕ್ಕಂಥದ್ದಿದೆ. ಎಲ್ಲರನ್ನು ಕಲಿಯುಗದಲ್ಲಿ ಎಲ್ಲರ ಮನೆಗೂ ಬಂದು, ಎಲ್ಲರ ಮನದಲ್ಲೂ ಬಂದು, ಎಲ್ಲರ ಮನೆಗೂ ಎಲ್ಲರ ಮನದಲ್ಲೂ ಬಂದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾ ಇದ್ದಾರೆ. ಈಗ ಮಂತ್ರಾಲಯ ಹಿಂದಿನ ಮಂತ್ರಾಲಯ ಅಲ್ಲ ಅದು. ಈಗಿನ ಮಂತ್ರಾಲಯವೇ ಬೇರೆ, ಆಗಿನ ತಿರುಪತಿಯೇ ಬೇರೆ, ಈಗಿನ ಮಂತ್ರಾಲಯನೇ ಬೇರೆ. ಈಗಿನ ತಿರುಪತಿನೇ ಬೇರೆ, ಈಗಿನ ಮಂತ್ರಾಲಯನೇ ಬೇರೆ. ಯಾಕೆಂದರೆ ಅಷ್ಟು ಜನಗಳು ರಾಯರ ಭಕ್ತರು ಅತಿ ಹೆಚ್ಚಾಗಿದ್ದಾರಂತೆ. ಶಿವನ ಭಕ್ತರು ಹೇಗಿದ್ದರು ಅದೇ ರೀತಿಯಾಗಿ ಶಿವ 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 ಅಂತಕ್ಕಂಥವ್ರು ಹೇಗಿದ್ದರು ಹಾಗೆ ರಾಯರೇ 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 ಅಂತಕ್ಕಂಥವ್ರು ಜಾಸ್ತಿ ಆಗಿದ್ದಾರಂತೆ. ಕಲಿಯುಗದಲ್ಲಿ ವಿಶೇಷವಾಗಿ ತಿರುಪತಿ ತಿಮ್ಮಪ್ಪ ಹೇಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ, ಅದೇ ರೀತಿಯಾಗಿ ಕಲಿಯುಗದಲ್ಲಿ ವಿಶೇಷವಾಗಿ ನರಸಿಂಹದೇವರ ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿಗಳು ಅವತಾರ ಪುರುಷರಾಗಿ ನಮಗೆಲ್ಲರನ್ನು ಮಂತ್ರಾಲಯ ಕ್ಷೇತ್ರದಲ್ಲಿ ಕುಳಿತು ಎಲ್ಲಿ ಮೃತ್ತಿಕಾ ಬೃಂದಾವನಗಳಿದೆ ಎಲ್ಲ ಕಡೆಗೂ ಬಂದು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾ ಇದ್ದಾರಂತೆ. ಅವರು 400 ವರ್ಷಗಳ ಕಾಲ ಮಾತ್ರ ಆ ಕ್ಷೇತ್ರದಲ್ಲಿ ಬೃಂದಾವನದಲ್ಲಿ ಕುಳಿತಿದ್ರು. ಮಂತ್ರಾಲಯ ಬೃಂದಾವನ ಕುಳಿತಿರ್ತಾರೆ, ಈಗಲೂ ಕುಳಿತಿಲ್ಲ ಅಂತಲ್ಲ, ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲ ಬೃಂದಾವನಗಳಿಗೂ ಹೋಗಿ ಎಲ್ಲಿ ಬೃಂದಾವನಗಳಿವೆ ಆ ಎಲ್ಲ ಮೃತ್ತಿಕಾ ಬೃಂದಾವನಕ್ಕೆ ಹೋಗಿ ಪ್ರತಿಯೊಬ್ಬರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬೃಂದಾವನಕ್ಕೆ ಬಂದೇ ಇರ್ತಾರ, ವಿಶೇಷವಾಗಿ ಬರ್ತಾ ಇರ್ತಾರಂತೆ. ಪ್ರತಿದಿನ ಬರ್ತಾರೆ ನಮ್ಮ ಬೃಂದಾವನಕ್ಕೆ. ಈ ಕ್ಷೇತ್ರಕ್ಕೆ ಬಂದು ರಾಯರು ಕುಳಿತುಕೊಂಡು ಆ ನರಸಿಂಹದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದು, ಅದರಲ್ಲೂ ವಿಶೇಷವಾಗಿ ವಾಯುದೇವರ ವಿಶೇಷವಾದ ಅನುಗ್ರಹವನ್ನು ಪಡೆದು, ನಮ್ಮಲ್ಲಿರ್ತಕ್ಕಂಥ ಸಂತಾನ ಗೋಪಾಲಕೃಷ್ಣನ ಅನುಗ್ರಹವನ್ನು ಪಡ್ಕೊಂಡು ನಮ್ಮನ್ನು ಉದ್ಧಾರವನ್ನು ಮಾಡಿ, ನೀವು ಯಾರು ಭಕ್ತರಿಗೆ ಬರ್ತೀರಾ ಆ ಭಕ್ತರೆಲ್ಲರೂ ಉದ್ಧಾರ ಆಗಲಿ ಹೋಗು ಅಂತೇಳಿ ಕಳಿಸ್ತಾ ಇದ್ದಾರಂತೆ. ಇಂಥ ಮಹಾಮಹಿಮರು ಕಲಿಯುಗದಲ್ಲಿ ವಿಶೇಷವಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ. ಇಂಥ ಕಲಿಯುಗದಲ್ಲಿ ಅವರ ಅವತಾರವನ್ನು ಮಾಡಿ ಈ ಗೋಪಿಕಾಂಬಾಶ್ರಯದಲ್ಲಿ ಹುಟ್ಟು ಇಂಥ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಎಲ್ಲರಿಗೂ ಮಾಡ್ತಾ ಇದ್ದಾರೆ ಎಂದರೆ ಎಷ್ಟು ಹೆಮ್ಮೆ ಅಲ್ವ ನಮಗೆ. ಅಂಥ ವರ್ಧಂತಿಯ ದಿವಸ ರಾಘವೇಂದ್ರ ಸ್ವಾಮಿಗಳಿಗೆ ನಾವು 21 ಬಾರಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ, ರಾಯರು ಏನು ಕೇಳದ ನಮ್ಮನ್ನು ಪ್ರದಕ್ಷಿಣೆಯ ನಮಸ್ಕಾರ, ರಾಯರ ಸ್ತೋತ್ರ, ರಾಯರ ಪಠನೆ, ರಾಘವೇಂದ್ರ ಸ್ವಾಮಿಗಳ ಜಪ ಇವೆಲ್ಲವೂ ನಾವು ಮಾಡಿದಾಗ ನಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಈ ವರ್ಧಂತಿ ಮತ್ತು ಪಟ್ಟಾಭಿಷೇಕದಿಂದ ವರ್ಧಂತಿಯ ತನಕ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಗಳೆಲ್ಲ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಆ ವರ್ಧಂತಿಯ ದಿವಸ ರಾಘವೇಂದ್ರ ಸ್ವಾಮಿಗಳಿಗೆ ವಸ್ತ್ರವನ್ನು ದಾನ ಮಾಡಿ, ಅಭಿಷೇಕವನ್ನು ಮಾಡಿಸಿ, ಅನ್ನದಾನವನ್ನು ಮಾಡಿ, ರಜತ ಬೆಳ್ಳಿಯನ್ನು ದಾನವನ್ನಾಗಿ ಕೊಡಿ ರಾಯರಿಗೆ. ಆ ಬೆಳ್ಳಿ ಲೋಟ ಆಗಬಹುದು, ಬೆಳ್ಳಿ ತಮಿಗೆ ಆಗಬಹುದು, ಬೆಳ್ಳಿ ಯಾವುದೋ ಒಂದು ಗ್ರಾಮೋ 2 ಗ್ರಾಮೋ 3 ಗ್ರಾಮೋ ನಿಮಗೆ ಎಷ್ಟು ದಾನವಾಗಿ ಕೊಡಬೇಕು ಅಂತ ನಿಮಗೆ ರಾಯರು ಪ್ರೇರಣೆಯನ್ನು ಮಾಡ್ತಾರೋ ಅದನ್ನು ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಆ ಬೆಳ್ಳಿಯ ಕೊಟ್ಟಾಗ ನಮ್ಮ ಕುಲವು ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಎಷ್ಟು ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ ಅಂತಂದರೆ ಅಷ್ಟಿಷ್ಟಲ್ಲ, ಭಾಳ ವಿಶೇಷ ಅಂತದು. ಅದಕ್ಕೋಸ್ಕರವಾಗಿ ಇಂಥ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡೋದೇ
ರಾಯರ ವರ್ಧಂತಿಯ ದಿವಸ. ಆ ರಾಯರ ವರ್ಧಂತಿಯ ದಿವಸ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರನ್ನೂ ಅನುಗ್ರಹವನ್ನು ಮಾಡ್ತಾರಂತೆ. ಅದು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಯಾವತ್ತು ಬಂದಿದೆ? ಮಂಗಳವಾರನೇ ಬಂದಿರೋದ್ರಿಂದ ಆ ವರ್ಧಂತಿಯ ದಿವಸ ವಿಶೇಷವಾಗಿ ನರಸಿಂಹದೇವರು ಬರ್ತಾರಂತೆ. ಅವತ್ತು ನರಸಿಂಹದೇವರು ಪ್ರಹ್ಲಾದರಾಜರಾದಾಗ ಯಾಗೆ ಪ್ರಹ್ಲಾದರಾಜರನ್ನು ಅನುಗ್ರಹ ಮಾಡಿ ಕಲಿಯುಗದಲ್ಲಿ ನಿನ್ನ ಮೆರೆಸ್ತೀನಿ ಅಂತ ಹೇಳಿದ್ರು, ಅದೇ ರೀತಿಯಾಗಿ ಆ ನರಸಿಂಹದೇವರು ಬಂದು ಶೇಷದೇವರು, ಗರುಡ ಶೇಷದೇವರು, ರುದ್ರದೇವರು, ಅದರಲ್ಲೂ ವಿಶೇಷವಾಗಿ ಮುಖ್ಯಪ್ರಾಣದೇವರು ಸಂಪೂರ್ಣವಾಗಿ ಬಂದು ನಿಂತು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರಂತೆ. ಯಾರನ್ನು ಉದ್ಧಾರ ಮಾಡ್ತಾರೆ? ನಾವು ಏನೇನು ಕೇಳ್ತೀರಿ ರಾಘವೇಂದ್ರ ಸ್ವಾಮಿಗಳನ್ನು ಬಂದು, ನಿಮ್ಮ ಕುಲದೇವರು ಆಗಿರ್ತಕ್ಕಂಥವರಾಗಿರ್ಬೋದು, ಕದ್ರಿಯ ನರಸಿಂಹದೇವರ ಪಕ್ಕದಲ್ಲೇ ವಿಶೇಷವಾಗಿ ಪ್ರಹ್ಲಾದ ನಿಂತಿದ್ದಾರೆ. ಹಾಗೆ ಆ ಪ್ರಹ್ಲಾದರಾಜರು ವಿಶೇಷವಾಗಿ ಆ ವರ್ಧಂತಿಯ ದಿವಸ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳೇ ಬಂದು ನಿಂತು, ಗುರುಗಳೇ ಬಂದು ನಿಂತು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಆ ನರಸಿಂಹದೇವರನ್ನು ಕೇಳ್ತಾರಂತೆ ರಾಘವೇಂದ್ರ ಸ್ವಾಮಿಗಳು, ಗುರುಗಳೇ ನನಗೆ ಈ ಜನ್ಮ ಕೊಟ್ಟಿದ್ಯೋ, ಒಳ್ಳೆ ತಂದೆ ತಾಯಿ ಗರ್ಭದಲ್ಲಿ ಉಳಿಸಿದ್ಯೋ ನೀನು, ನಾನು ಸೇವೆ ಮಾಡ್ತಕ್ಕಂಥ ಭಾಗ್ಯ ಬಹಳ ವಿಶೇಷವಾಗಿ ಕೊಟ್ಟಿದ್ಯೋ ನೀನು, ಆ ಸೇವೆಯಿಂದ ನನ್ನ ಭಕ್ತರೆಲ್ಲ ಕರ್ಕೊಂಬರ್ತೀನೋ ನಿನ್ನ ಹತ್ರ, ಅವರವರ ಕಷ್ಟಗಳು ಏನೇನಿರುತ್ತೋ ಗೊತ್ತಿಲ್ಲ, ಎಲ್ಲ ಕಷ್ಟ ನಮ್ಮ ಹತ್ರ ಹೇಳ್ತಾರೆ. ಯಾರಿಗೆ ಮದುವೆ ಆಗಿಲ್ಲ, ಯಾರಿಗೆ ಸಂತಾನ ಆಗಿಲ್ಲ, ಯಾರಿಗೆ ಮನೆಯಲ್ಲಿ ಕಷ್ಟಗಳಿರುತ್ತೆ, ಯಾರಿಗೆ ಮದುವೆ ಆಗಬೇಕು ದುಡ್ಡು ಕಾಸಲ್ಲಿ ತೊಂದರೆ ಇರುತ್ತೆ, ಯಾವ ಕಷ್ಟಗಳಿರುತ್ತೆ ಅವರೆಲ್ಲರೂ ನನ್ನ ಹತ್ರ ಬರ್ತಾರೆ. ಅವನ್ನೆಲ್ಲ ನಿನ್ನ ಹತ್ರ ಕರ್ಕೊಂಬಂದು ಬಿಡ್ತೀನೋ, ನೀನು ಅವನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಹೇಳಿದ್ರಂತೆ. ಆಗ ನರಸಿಂಹದೇವರು ಹೇಳಿದ್ರಂತೆ, ನೀನು ಯಾರನ್ನು ಕರ್ಕೊಂಬ, ಅವನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥದ್ದು ನಾನು ಮಾಡ್ತೀನೋ ಉದ್ಧಾರ ಆಗ್ತಾರೆ. ನಿನ್ನಲ್ಲಿ ಬಂದು ಯಾರು ಸ್ಮರಣೆಯನ್ನು ಮಾಡ್ತಾರೆ, ರಾಘಪ್ಪ ರಾಘವೇಂದ್ರ ಅಂತಾರೆ, ತಿರುಪತಿಯ ತಿಮ್ಮಪ್ಪ, ಮಂತ್ರಾಲಯದ ರಾಘಪ್ಪ, ರಾಯರ ಹೆಸರು ಹೇಳ್ತಾರೆ, ಅವನ್ನೆಲ್ಲರನ್ನು ಉದ್ಧಾರ ಮಾಡ್ತೀನೋ ಅಂದ್ಬಿಟ್ರಂತೆ. ಅದೇ ರೀತಿಯಾಗಿ ಎಲ್ಲರ ಬೃಂದಾವನಗಳಲ್ಲಿ ಎಲ್ಲೆಲ್ಲಿ ಬೃಂದಾವನಗಳಿದೆ ಎಲ್ಲ ಬೃಂದಾವನಕ್ಕೂ 400, ಅದರಲ್ಲೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇದು 431 ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಧಂತಿ ಇದು. 431ರಲ್ಲಿ ವಿಶೇಷವಾಗಿ ಎಲ್ಲರಿಗೂ ಎಲ್ಲ ಬೃಂದಾವನಕ್ಕೂ ಹೋಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ಇದೇ ರೀತಿಯಾಗಿ ಮಾಡ್ತಾ 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 ಗುರುಗಳ ವಿಶೇಷವಾಗಿ ಅನ್ನದಾನವನ್ನು ಮಾಡಿ, ದೀಪದಾನವನ್ನು ಮಾಡಿ, ಕೆಲವು ದಾನವನ್ನು ಮಾಡಿ, ಮತ್ತು ಎಲ್ಲರಿಗೂ ಪ್ರಸಾದಕ್ಕೆ ಏನು ಬೇಕೋ ಎಲ್ಲ ತೆಗೆದುಕೊಂಡು ಕೊಡಿ ರಾಯರ ಮಠಕ್ಕೆ. ನಿಮ್ಮ ಮನೆಯಲ್ಲೇ ಮಾಡಿ ನೀವು ಒಳ್ಳೆಯದು. ಯಾರು ಎಲ್ಲಿ ರಾಯರ ಸ್ಥಳಕ್ಕೆ ಹೋಗಿ ಬೃಂದಾವನ ಹತ್ರ ಹೋಗಿ ಆ ಬೃಂದಾವನಕ್ಕೆ ಪೂಜೆಯಾದ ನಂತರ ವಿಶೇಷವಾಗಿ ಅಸ್ತೋದಕ ಆಗಿರುತ್ತೆ. ಆ ಅಸ್ತೋದಕದ ಊಟವನ್ನು ಯಾರು ಮಾಡ್ತಾ ಇದ್ದೀರಾ ಅವರ ಕರ್ಮಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಏಕೆಂದರೆ ನರಸಿಂಹದೇವರಿಗೆ ನೈವೇದ್ಯ ಆಗುತ್ತೆ, ತದನಂತರ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯ ಆಗುತ್ತೆ, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಗರುಡಶೇಷ ರುದ್ರದೇವರಿಗೆ ಎಲ್ಲರಿಗೂ ನೈವೇದ್ಯ ಆದ ನಂತರ ಸಾಕ್ಷಾತ್ ಗುರುಗಳಿಗೆ ಅಸ್ತೋದಕ ಆಗುತ್ತೆ. ಆ ಅಸ್ತೋದಕವನ್ನು ಸ್ವೀಕಾರವನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲವೂ ಪರಿಹಾರ ಆಗಿ ಗುರುಗಳ ಅನುಗ್ರಹ, ಅದರಲ್ಲೂ ಮನಸ್ಸಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ರುದ್ರದೇವರ ಅನುಗ್ರಹ, ಶಿವನ ಅನುಗ್ರಹ, ರಾಯರ ಅನುಗ್ರಹ, ಕಣ್ಣಿಗೆ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ಸೂರ್ಯನ ಅನುಗ್ರಹ, ಯಾರಿಗೆ ಕಣ್ಣು ಕಾಣಿಸಲ್ಲ ಅವತ್ತಿನ ದಿವಸ ಬಂದು ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ, ಯಾರಿಗೆ ಯಾವ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆವೆಲ್ಲವೂ ಪರಿಹಾರ ಆಗ್ತಕ್ಕಂಥ ದಿನವೇ ರಾಯರ ವರ್ಧಂತಿ ದಿನ. ಆ ರಾಯರಿಗೆ ಪಟ್ಟಾಭಿಷೇಕದಿಂದ ವರ್ಧಂತಿ ತನಕ ಯಾರು ಪೂಜೆಯನ್ನು ಮಾಡ್ತೀರಾ, ಯಾರು ಸೇವೆಯನ್ನು ಮಾಡ್ತೀರಾ, ಮನೆಯಲ್ಲಿ ಯಾರು ಮಠಕ್ಕೆ ಬಂದು ರಾಯರ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತೀರಾ, ಅವರ ಮನೆಯಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಗುರುಗಳು. ಎಲ್ಲರಿಗೂ ರಾಯರೇ ವರ್ಧಂತಿಯ ದಿವಸ ರಾಘವೇಂದ್ರ ಸ್ವಾಮಿಗಳು ಅವರ ಹುಟ್ಟುಹಬ್ಬ ಅಂತ ಕರೀತಾರೆ. ನಮ್ಮ ಮನೆಯಲ್ಲಿ ಹುಟ್ಟುಹಬ್ಬ ಆದರೆ ಯಾಕೆ ಮಕ್ಕಳಿಗೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಕೊಡ್ತೀರಿ ನಾವು, ಇಲ್ಲ ಬೇರೆ ಬೇರೆ ಪದಾರ್ಥಗಳನ್ನು ಕೊಡ್ತೀರಿ ಅವರಿಗೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಇಚ್ಛೆ ಏನಿರುತ್ತೆ, ಭಗವಂತ ನಿಮ್ಮ ಇಚ್ಛೆಗೆ ಏನು ಕೊಟ್ಟಿರ್ತಾನೆ, ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಆ ಟೈಮಲ್ಲಿ
ಅದನ್ನು ಗುರುಗಳಿಗೆ ವಿಶೇಷವಾಗಿ ತಂದು ದಾನವನ್ನಾಗಿ ಕೊಡಿ. ನಂದಲ್ಲ ನಾ ಕರ್ತ ಹರಿಕರ್ತಾಹ ತತ್ಪೂಜಾ ಸರ್ವಶಾಲಿನಃ ಅಂತ. ನಾನೇನೂ ಕೊಡ್ತಾ ಇಲ್ಲ ಭಗವಂತ, ನನ್ನಲ್ಲಿ ನಿಂತು ನೀನು ಕೊಡಿಸ್ತಾ ಇದೆಯೋ ಇದನ್ನು, ಈ ಕೊಟ್ಟಿರ್ತಕ್ಕದ್ದು ನಂದಲ್ಲ, ಇದು ನಿಂದು, ನೀನು ಕೊಟ್ಟಿರೋ ವಸ್ತು ಅಂದಾಗ ಆ ಭಗವಂತ ಏನು ಮಾಡ್ತಾನೆ, ನೀನೇನೇ ಒಂದು ವಸ್ತು ಕೊಟ್ಟರು 10ರಷ್ಟು ನಿಮ್ಮ ಮನೆಗೆ ಕೊಟ್ಬಿಡ್ತಾರಂಥದ್ದನ್ನು. ಅಂಥ ಮಹಾನುಭಾವರಾಗಿರ್ತಕ್ಕಂಥ ಗುರುಗಳ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿಯ ದಿವಸ ಮಂಗಳವಾರ ವಿಶೇಷವಾಗಿ ಬೆಳಗ್ಗೆನೆ ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕ ಆಗುತ್ತೆ, ಹೂವಿನ ಅಲಂಕಾರ ಆಗುತ್ತೆ, ವಸ್ತ್ರ ಸಮರ್ಪಣೆ, ರೇಷ್ಮೆಯ ವಸ್ತ್ರದಿಂದ ವಿಶೇಷವಾಗಿ ಬಂದಿರತಕ್ಕಂಥ ಕ್ಷೇತ್ರದಿಂದ ಬಂದಿರತಕ್ಕಂಥ ಮಂತ್ರಾಲಯ ಕ್ಷೇತ್ರದಿಂದ ಬಂದಿರತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಅಮೇರಿಕಾದಲ್ಲಿರ್ತಕ್ಕಂಥ ತಾಯಿ ಒಬ್ಬಳು ಇಲ್ಲಿಗೆ ವಸ್ತ್ರವನ್ನು ದಾನವನ್ನಾಗಿ ಕೊಟ್ಟಿದ್ದಾರೆ. ಆ ಮಂತ್ರಾಲಯ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ರಾಯರ ಸಮೀಪದಲ್ಲಿಟ್ಟು ಪೂಜೆಯನ್ನು ಮಾಡಿಸಿ ಇಲ್ಲಿಗೆ ತಂದಿದ್ದೀರಿ. ನಾವು ಅದನ್ನು ರಾಯರಿಗೆ ಸಮರ್ಪಣೆಯನ್ನು ಮಾಡ್ತಿದ್ದೀರಿ. ಆ ರಾಯರಿಗೆ ವಸ್ತ್ರವನ್ನು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಯಾವ ಯಾವ ದಾನಗಳನ್ನು ಮಾಡ್ತಾರೆ, ವಸ್ತ್ರದಾನ ಆಗ್ಬೋದು, ನಿಮ್ಮ ಇಚ್ಛೆ ಏನೇನಿರುತ್ತೆ ದಾನವನ್ನು ಮಾಡಿದಾಗ, ಅನ್ನದಾನವನ್ನು ಮಾಡ್ಬೋದು. ಇಂಥವೆಲ್ಲವನ್ನು ಮಾಡಿದಾಗ ನಿಮ್ಮ ಮನಸ್ಸಿಗೆ ಹೇಗೆ ನೆಮ್ಮದಿ ಕೊಡುತ್ತೋ ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರು ರಾಯರು ಸಂಪೂರ್ಣವಾಗಿ ಎಲ್ಲರನ್ನು ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸರಾಮಗ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವರ್ಧಂತಿ ದಿವಸ ಎಲ್ಲರೂ ಬನ್ನಿ ನಮ್ಮ ಕ್ಷೇತ್ರದಲ್ಲಿ ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡಿ. ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಆಗುತ್ತೆ. ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ರಾಯರ ಸ್ತೋತ್ರ 21 ಬಾರಿ ಆ ದಿನ ವಿಶೇಷವಾಗಿ ಆಗುತ್ತೆ. ಪಟ್ಟಾಭಿಷೇಕದಿಂದ ಅವತ್ತು ವಿಶೇಷವಾಗಿ ಆಗ್ತಕ್ಕಂಥ ಇದೆ. ಆದ್ದರಿಂದ ಎಲ್ಲರೂ ಬನ್ನಿ ರಾಯರ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ ಕೂತ್ಕೊಂಡು ಅದರಿಂದ ಎಲ್ಲರಿಗೂ ಮೋಕ್ಷ ಆದಿ ಇದೆ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे